ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರಗಳು. ರಾಷ್ಟ್ರೀಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸ್ವಚ್ಛ ಏವಂ ಹರಿತ್ ವಿದ್ಯಾಲಯ SHVRಗೆ ಸಂಬಂಧಿಸಿದಂತೆ ಶಾಲೆಯ ಸ್ವಚ್ಛತೆಗೆ ಸಂಬಂಧಿಸಿರ್ತಕ್ಕಂಥ ಒಂದು ಮಾಹಿತಿಯನ್ನು ಮೊಬೈಲ್ನಲ್ಲಿ ಯಾವುದಾದ್ರೊಂದು ಬ್ರೌಸರ್ನಲ್ಲಿ ನೀವು ಈ ಒಂದು SHVR ಏನಿದೆ, ಸ್ವಚ್ಛ ಏವಂ ಹರಿತ್ ವಿದ್ಯಾಲಯ ರೇಟಿಂಗ್, ಈ ಒಂದು ಸರ್ವೆ ಡೀಟೇಲ್ಸನ್ನೆಲ್ಲ ಭರ್ತಿ ಮಾಡ್ಬೋದಾಗಿರುತ್ತದೆ. ಇಲ್ಲ ಅಂದರೆ ನೀವು ಪ್ಲೇಸ್ಟೋರ್ನಲ್ಲಿ SHVR ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಈ ಒಂದು SHVR ಸರ್ವೆಯನ್ನು ಕಂಪ್ಲೀಟ್ ಮಾಡ್ಬೋದು. ಈಜಿ ಅಂದರೆ SHVR ಆ್ಯಪ್ನಲ್ಲಿನೇ ನಾವು ಸರ್ವೆ ಕಂಪ್ಲೀಟ್ ಮಾಡೋದು ಸರಳವಾಗಿರುತ್ತದೆ. ಅದಕ್ಕೋಸ್ಕರ ಮೊಬೈಲ್ನಲ್ಲಿ ನೀವು ಪ್ಲೇಸ್ಟೋರಿಗೆ ಬಂದು SHVR ಅಂತ ಟೈಪ್ ಮಾಡಿಕೊಳ್ಳಿ. ಆಗ ನಿಮಗೆ SHVR NCERT ಅಂತಕ್ಕಂಥ ಒಂದು ಸರ್ಚ್ ರಿಸಲ್ಟ್ಸ್ ಬರುತ್ತೆ. ಅಲ್ಲಿ ಆ ಒಂದು ಇನ್ಸ್ಟಾಲ್ ಬಟನ್ ಅದ ಮೇಲೆ ನೀವು ಕ್ಲಿಕ್ ಮಾಡಿ. ಈಗ SHVR ಈ ಆ್ಯಪು ಡೌನ್ಲೋಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಪ್ ಡೌನ್ಲೋಡ್ ಆದಮೇಲೆ ಓಪನ್ ಬಟನ್ ಕ್ಲಿಕ್ ಮಾಡಿ ಸ್ವಚ್ಛ ಏವಂ ಹರಿತ್ ವಿದ್ಯಾಲಯ ರೇಟಿಂಗ್ ಇಂಟರ್ಫೇಸ್ ಪೇಜ್ಗೆ ಬರ್ತೀರಿ. ಇಲ್ಲಿ ಸೆಲೆಕ್ಟ್ ಯುವರ್ ಲ್ಯಾಂಗ್ವೇಜ್ ಅಂತ ಇರ್ತದೆ. ಇಂಗ್ಲೀಷ್ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ವೆಲ್ಕಮ್ ಟು ಸರ್ವೆ ಆ್ಯಪ್ ಸ್ವಚ್ಛ ಏವಂ ಹರಿತ್ ವಿದ್ಯಾಲಯ ರೇಟಿಂಗ್ 2025-26 ಅಂತ ಇದೆ. ಇಲ್ಲಿ ನೀವು ಸರಿಸ್ತಾ ಹೋಗಿ ಒಟ್ಟು 5 ಪೇಜ್ಗಳು ಬರ್ತದೆ. ನೆಕ್ಸ್ಟ್ ಮೇಲೆ 5ನೇ ಪೇಜ್ ಮುಗಿದ ಮೇಲೆ ನೆಕ್ಸ್ಟ್ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಲೆಕ್ಟ್ ಯುವರ್ ರೋಲ್ ಅಂತ ಇರ್ತದೆ. ಸ್ಕೂಲ್ ಯೂಸರು, ಅಥರೈಸ್ಡ್ ಇವ್ಯಾಲ್ಯುವೇಟರ್ ಅಂತ. ನೀವು ಸ್ಕೂಲ್ ಯೂಸರ್ ಇದರ ಒಂದು ರೇಡಿಯೋ ಬಟನನ್ನು ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ರೈಟ್ ಮಾರ್ಕ್ ಬರ್ತದೆ. ನೆಕ್ಸ್ಟು ಕಂಟಿನ್ಯೂ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪರ್ಮಿಷನ್ಸ್ ಕೇಳ್ತದೆ, ಅಲೋ ಮಾಡಿ ಸೈನ್ ಇನ್ ಪೇಜ್ಗೆ ಬರ್ತೀರಿ. ಸೈನ್ ಇನ್ ಆಗಬೇಕಾದ್ರೆ ಮೊದಲು ರಿಜಿಸ್ಟರ್ ಆಗಬೇಕು. ಇಲ್ಲಿ ನಾಟ್ ರಿಜಿಸ್ಟರ್ಡ್ ಎಟ್ ಸೈನ್ ಅಪ್ ಅಂತ ಒಂದು ಏನು ಬ್ಲೂ ಕಲರ್ ಅಕ್ಷರಗಳಿವೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನಿಮಗೆ ಸೈನ್ ಅಪ್ ಒಟ್ಟು 5 ಸ್ಟೆಪ್ಗಳು. ಅದರಲ್ಲಿ ಮೊದಲನೇ ಸ್ಟೆಪ್ಪು ಅಂತ ನಿಮಗೆ ಕಾಣಿಸುತ್ತೆ. ಇಲ್ಲಿ ಯುಡೈಸ್ ಪ್ಲಸ್ ಕೋಡ್ ಇದೆ. ಇಲ್ಲಿ ನಿಮ್ಮ ಶಾಲೆಯ 11 ಡಿಜಿಟ್ನ ಯುಡೈಸ್ ಕೋಡನ್ನು ಎಂಟ್ರಿ ಮಾಡಿ. ಕ್ಯಾಪ್ಚಾ ಕೊಟ್ಟಿದ್ದಾರೆ, ಎಂಟರ್ ಕ್ಯಾಪ್ಚಾ ಬಾಕ್ಸ್ನಲ್ಲಿ ಕೊಟ್ಟಿರೋ ಕ್ಯಾಪ್ಚಾವನ್ನು ಫಿಲ್ ಮಾಡಿ. ಕಂಟಿನ್ಯೂ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಸೈನ್ ಅಪ್ನ 2ನೇ ಒಂದು ಸ್ಟೆಪ್ಗೆ ಬರ್ತೀರಿ. ಇಲ್ಲಿ ಮೊಬೈಲ್ ನಂಬರ್ ಬಾಕ್ಸ್ ಎನೇಬಲ್ ಆಗುತ್ತೆ. ಇಲ್ಲಿ ಮೊಬೈಲ್ ನಂಬರನ್ನು ಕೊಡಬೇಕು. ಯಾವ ಮೊಬೈಲ್ ನಂಬರ್ ಕೊಡಬೇಕು? MHRD ಯುಡೈಸ್ ಪ್ಲಸ್ನಲ್ಲಿ ಸ್ಕೂಲ್ ಪ್ರೊಫೈಲ್ನಲ್ಲಿ ಯಾವ ಒಂದು ಮೊಬೈಲ್ ನಂಬರ್ ಇದೆಯೋ, ಹೆಡ್ ಮಾಸ್ಟರ್ ಮೊಬೈಲ್ ನಂಬರು, ಅದನ್ನು ಮೊಬೈಲ್ ನಂಬರ್ ಬಾಕ್ಸ್ನಲ್ಲಿ ಕೊಡಬೇಕು. ಕಂಟಿನ್ಯೂ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ಈಗ OTP ಸೆಂಟ್ ಟು ದ ಪ್ರೊವೈಡೆಡ್ ನಂಬರ್ ಅಂತ ಬರ್ತದೆ. ಮೊಬೈಲ್ಗೆ ಬಂದಿರತಕ್ಕಂಥ OTPಯನ್ನು ಫಿಲ್ ಮಾಡಿ. ಮತ್ತೆ ಕಂಟಿನ್ಯೂ ಈ ಒಂದು ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ OTP ಯಾವ ನಂಬರ್ ಹೋಗಿದೆ ಆ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ನ ಕೊನೆಯ 3 ಡಿಜಿಟ್ಗಳು ನಿಮಗಿಲ್ಲಿ ಕಾಣಿಸ್ತಿರ್ತದೆ. OTP ಬರಲಿಲ್ಲ ಅಂದರೆ ರೀಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಮೊಬೈಲ್ಗೆ ಬಂದಂಥ OTP 6 ಡಿಜಿಟ್ನ OTPಯನ್ನು ಎಂಟ್ರಿ ಮಾಡಿ. ನಂತರ ಕಂಟಿನ್ಯೂ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ OTP ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ಇನ್ನು ಕನ್ಫರ್ಮ್ ಸ್ಕೂಲ್ ಡೀಟೇಲ್ಸ್ ಅಂತ, ನಿಮ್ಮ ಸ್ಕೂಲ್ ಡೀಟೇಲ್ಸ್ ಎಲ್ಲ ಯುಡೈಸ್ ಪ್ಲಸ್ನಿಂದ ಆಟೋ ಪೇಚ್ ಆಗಿರುತ್ತದೆ. ಒಂದು ಸತಿ ಎಲ್ಲ ನೀವು ಕನ್ಫರ್ಮನ್ನು ಮಾಡಿಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಪ್ಲೀಸ್ ಫಿಲ್ ದ ಫಾಲೋವಿಂಗ್ ಡೀಟೇಲ್ಸ್ ಟು ಪ್ರೊಸೀಡ್ ಅಂತ ಇದೆ. ವೆದರ್ ದ ಸ್ಕೂಲ್ ಈಸ್ ಲೊಕೇಟೆಡ್ ಇನ್ ಬಾರ್ಡರ್ ವಿಲೇಜ್ ಅಂತ ಇದೆ. ಎಸ್ ಆರ್ ನೋ ಆಯ್ಕೆಗಳಿವೆ. ಅಪ್ಲೈ ಆಗ್ತಕ್ಕಂಥದ್ದನ್ನು ಕೊಡಿ. ಡೆಸಿಗ್ನೇಷನ್ ಆಫ್ ರೆಸ್ಪಾಂಡೆಂಟ್ ಅಂದರೆ ಶಾಲೆಯಲ್ಲಿ ರೆಸ್ಪಾಂಡೆಂಟ್ ಯಾರಿದ್ದಾರೆ, ಇಲ್ಲಿ ಡೌನ್ ಇರೋ ಮಾರ್ಕ್ ಪ್ಲೀಸ್ ಸೆಲೆಕ್ಟ್, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕಾಣಿಸ್ತಕ್ಕಂಥ ಒಂದು ಆಪ್ಷನ್ಗಳಲ್ಲಿ ನೀವು ನಿಮಗೆ ಅನ್ವಯ ಆಗ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಯೂಸೇಜ್ ಆಫ್ ಸ್ಕೂಲ್ ಪ್ರಿಮೈಸಸ್ ಪ್ಲೀಸ್ ಸೆಲೆಕ್ಟ್ ಅಂತ ಇದೆ. ನಿಮ್ಮ ಶಾಲೆಯ ಸ್ಕೂಲ್ ಪ್ರಿಮೈಸಸ್ ಯೂಸೇಜ್ಗೆ ಸಂಬಂಧಿಸಿದಂತೆ ನೀವು ಸೆಲೆಕ್ಟನ್ನು ಮಾಡಿಕೊಳ್ಳಿ. ಶಿಫ್ಟು, ಸಿಂಗಲ್ ಶಿಫ್ಟು, ಡಬಲ್ ಶಿಫ್ಟು ಅಂತ ಇರ್ತದೆ. ನಿಮಗೆ ಅನ್ವಯ ಆಗ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಇಲ್ಲಿ ಪ್ಲೀಸ್ ಎಕ್ಸೆಪ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇಂದ ಒಂದು ಸ್ಕ್ವೇರ್ ಬಾಕ್ಸ್ ಇದೆ, ಟಿಕ್ ಮಾಡಿ. ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ, ಅಗ್ರಿ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆರೆಂಜ್ ಕಲರ್ನಲ್ಲಿ ರೈಟ್ ಮಾರ್ಕ್ ಬರ್ತದೆ. ನಂತರ ವೆರಿಫೈಡ್ ಆ್ಯಂಡ್ ಪ್ರೊಸೀಡ್ ಒಂದು ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ.
ಸೊ ನೆಕ್ಸ್ಟ್ ನಿಮಗೆ ಕ್ರಿಯೇಟ್ ಪಾಸ್ವರ್ಡ್ ಅಂತಕ್ಕಂಥ ಇಂಟರ್ಫೇಸ್ ಪೇಜ್ಗೆ ಬರ್ತೀರಿ. ಇಲ್ಲಿ ಪಾಸ್ವರ್ಡ್ ಒಂದನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕು. ಪಾಸ್ವರ್ಡ್ ಯಾವ ರೀತಿ ಇರಬೇಕು, ಪಾಸ್ವರ್ಡ್ ಪಾಲಿಸಿ ಪ್ರಕಾರ ಸ್ಕ್ರೀನಲ್ಲಿ ತೋರಿಸಿರುವಂತೆ ನೀವು ಒಂದು ಸರಳವಾಗಿರ್ತಕ್ಕಂಥ ಪಾಸ್ವರ್ಡನ್ನು ಸೆಟ್ ಮಾಡಿಕೊಳ್ಳಿ. ಕನ್ಫರ್ಮ್ ಪಾಸ್ವರ್ಡ್ನಲ್ಲಿ ಕೂಡ ಅದನ್ನೇ ರೀಟೈಪ್ ಮಾಡಿಕೊಳ್ಳಿ. ನಂತರ ಸೈನ್ ಅಪ್ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೈನ್ ಅಪ್ ಕಂಪ್ಲೀಟೆಡ್ ಅಂತ ಬಂತು. ನೆಕ್ಸ್ಟ್ ನೀವು ಓಕೆ ಕ್ಲಿಕ್ ಮಾಡಿರಿ. ಈಗ ಪ್ರೈಮರಿ ಇನ್ಫಾರ್ಮೇಷನ್ ಇದೆ ಮತ್ತು ಕಂಪ್ಲೀಟ್ ಪ್ರೊಫೈಲ್ ಇದೆ. ಸೊ ಇಲ್ಲಿ ನೀವು ಪ್ರೊಫೈಲನ್ನು ಕಂಪ್ಲೀಟ್ ಮಾಡಿದ ನಂತರ ನೀವು ಸರ್ವೆ ಸ್ಟಾರ್ಟ್ ಆಗುತ್ತೆ ಅಂತಕ್ಕಂಥ ಒಂದು ನೋಟನ್ನು ಕೊಟ್ಟಿದ್ದಾರೆ. ಪ್ರೊಫೈಲ್ ಕಂಪ್ಲೀಟ್ ಮಾಡಬೇಕಾದ್ರೆ ಸ್ಟೂಡೆಂಟ್ಸ್ ಎನ್ರೋಲ್ಡ್ ಇನ್ ದ ಸ್ಕೂಲ್ನಲ್ಲಿ ಅಂದರೆ ಶಾಲೆಯಲ್ಲಿರ್ತಕ್ಕಂಥ ಒಟ್ಟು ನಂಬರ್ ಆಫ್ ಬಾಯ್ಸ್ ಮತ್ತು ನಂಬರ್ ಆಫ್ ಗರ್ಲ್ಸನ್ನು ಈ ಬಾಕ್ಸ್ನಲ್ಲಿ ಕೊಡಿ. ಆಮೇಲೆ CWSN ಮಕ್ಕಳು ಎಷ್ಟಿದ್ದಾರೆ, ಅದರಲ್ಲಿ ಗರ್ಲ್ಸ್ ಬಾಯ್ಸ್ ಎಷ್ಟಿದ್ದಾರೆ ಅವರ ಸಂಖ್ಯೆಯನ್ನು ಈ ಬಾಕ್ಸ್ನಲ್ಲಿ ಕೊಡಿ. ಟೀಚರ್ಸ್ ಆ್ಯಂಡ್ ಸ್ಟಾಫಲ್ಲಿ ಮೇಲ್ ಮತ್ತು ಫೀಮೇಲ್ ಸ್ಟಾಫ್ ನಂಬರ್ಸ್ ಎಷ್ಟೆಷ್ಟು ಇದ್ದಾರೆ ಕೊಡಿ. ಟೋಟಲ್ ನಂಬರ್ ಆಫ್ ವಾಟರ್ ಪಾಯಿಂಟ್ಸಲ್ಲಿ ಪ್ಲೀಸ್ ಎಂಟರ್ ಎಷ್ಟಿದೆ ನೀರಿನ ಒಂದು ಪಾಯಿಂಟ್ಗಳು ಅದನ್ನು ಅವುಗಳ ಸಂಖ್ಯೆಯನ್ನು ಕೊಡಿ. ಟಾಯ್ಲೆಟ್ಸ್ ಇನ್ ದ ಸ್ಕೂಲ್ನಲ್ಲಿ ಬಾಯ್ಸ್ ಟಾಯ್ಲೆಟ್ಸು ಗರ್ಲ್ಸ್ ಟಾಯ್ಲೆಟ್ಸ್ ಅವುಗಳ ಸಂಖ್ಯೆಯನ್ನು ಫಿಲ್ ಮಾಡಿ. ಯೂರಿನಲ್ಸ್ ಇನ್ ದ ಸ್ಕೂಲ್ಸಲ್ಲಿ ಬಾಯ್ಸ್ ಯೂರಿನಲ್ಸು ಗರ್ಲ್ಸ್ ಯೂರಿನಲ್ಸ್ ಎಷ್ಟೆಷ್ಟಿದೆ ಅವುಗಳ ಸಂಖ್ಯೆಯನ್ನು ಕೊಡಿ. ಆಮೇಲೆ ಡಸ್ ದ ಸ್ಕೂಲ್ ಹ್ಯಾವ್ ಎ ಫಂಕ್ಷನಲ್ ಸಿಸ್ಟಮ್ ಫಾರ್ ಸೇಫ್ ಡಿಸ್ಪೋಸಲ್ ಆಫ್ ವೇಸ್ಟ್ ವಾಟರ್ನ ಒಂದು ಡಿಸ್ಪೋಸಲ್ಗೆ ಸಂಬಂಧಿಸಿದಂತೆ ಶಾಲೆಯಲ್ಲಿ ಏನು ವ್ಯವಸ್ಥೆ ಮಾಡಿಕೊಂಡಿದ್ದೀರಿ ಪ್ರಶ್ನೆ ಇದೆ. ನೀವು ಆನ್ಸರ್ ಸೆಲೆಕ್ಟ್ ಮಾಡಿಕೊಳ್ಳಲು ಡ್ರಾಪ್ ಡೌನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಆಯ್ಕೆಗಳು ಬರ್ತದೆ. ನಿಮಗೆ ಅಪ್ಲೈ ಆಗ್ತಕ್ಕಂಥದ್ದನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಡಸ್ ದ ಸ್ಕೂಲ್ ಹ್ಯಾವ್ ಎ ಫಂಕ್ಷನಲ್ ಸಿಸ್ಟಮ್ ಫಾರ್ ಸೇಫ್ ಡಿಸ್ಪೋಸಲ್ ಆಫ್ ವೇಸ್ಟ್ ವಾಟರ್ ನಿಯರ್ ಹ್ಯಾಂಡ್ ವಾಷಿಂಗ್ ಸ್ಟೇಷನ್ಸ್ ಆರ್ ಪಾಯಿಂಟ್ಸ್. ಈ ಒಂದು ಹ್ಯಾಂಡ್ ವಾಷಿಂಗ್ ಪಾಯಿಂಟ್ನಲ್ಲಿ ಈ ಒಂದು ವೇಸ್ಟ್ ವಾಟರ್ನ ನಿರ್ವಹಣೆಗೆ ಸಂಬಂಧಿಸಿದಂತೆ ಯಾವ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀರಿ. ಇಲ್ಲಿ ನೀವು ಡ್ರಾಪ್ ಡೌನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಕಾಣ್ತಕ್ಕಂಥ ಒಂದು ಆಯ್ಕೆಗಳಲ್ಲಿ ನಿಮಗೆ ಅಪ್ಲೈ ಆಗ್ತಕ್ಕಂಥದ್ದನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ನೆಕ್ಸ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಈ ಒಂದು ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ನಂತರ ಮತ್ತೆ ಪ್ರೈಮರಿ ಇನ್ಫಾರ್ಮೇಷನ್ ಪೇಜ್ ಪ್ರೊಫೈಲ್ ಕಂಪ್ಲೀಟ್ ಮಾಡ್ಕೊಳ್ತಕ್ಕಂತಹ 2ನೇ ಪೇಜ್ಗೆ ಬರ್ತೀರಿ. ಪ್ಲೀಸ್ ಇಲ್ಲಿ ನೋಡಿ ಪ್ರೊಫೈಲ್ ಕಂಪ್ಲೀಷನ್ ಇಸ್ ರಿಕ್ವೈರ್ಡ್ ಟು ಸ್ಟಾರ್ಟ್ ದ ಸರ್ವೆ ಅಂತ ಮತ್ತೆ ಒಂದು ನೋಟ್ ಇರ್ತದೆ. ಇಲ್ಲಿ ಈ ಒಂದು SVP ಅಂದರೆ ಸ್ವಚ್ಛ ವಿದ್ಯಾಲಯ ಪುರಸ್ಕಾರ 16-17ರಲ್ಲಿ 17-18ರಲ್ಲಿ 21-22 ಈ ಒಂದು ಇಸ್ವಿಗಳಲ್ಲಿ ನೀವೇನಾದರೂ ನಿಮ್ಮ ಶಾಲೆ ಸ್ವಚ್ಛ ವಿದ್ಯಾಲಯ ಪುರಸ್ಕಾರ ಅವಾರ್ಡನ್ನು ಪಡೆದುಕೊಂಡಿದೆಯೇ ಅಂತಕ್ಕಂಥ ಪ್ರಶ್ನೆ ಇದೆ. ಪಡೆದುಕೊಂಡಿದ್ದರೆ ಎಸ್, ಇಲ್ಲ ಅಂದರೆ ನೋ ರೇಡಿಯೋ ಬಟನನ್ನು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ನೆಕ್ಸ್ಟು ಪ್ರೊಫೈಲ್ನ ಒಂದು 3ನೇ ಪೇಜ್ಗೆ ನೀವು ಬರ್ತೀರಿ. ಇಲ್ಲಿ ನೀವು ಸ್ವಚ್ಛತಾ ಆ್ಯಕ್ಷನ್ ಪ್ಲ್ಯಾನನ್ನು SAP ರೆಡಿ ಮಾಡಿದ್ದೀರಾ ಅಂತ ಇದೆ. ಎಸ್ ಅಂತ ಕೊಡ್ತಾ ಇದ್ದೇನೆ. ಆಮೇಲೆ ನಿಮ್ಮಲ್ಲಿ SOP ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಗೆ ಸಂಬಂಧಿಸಿದಂತೆ ನೀವು ಅದನ್ನು SOPಯನ್ನು ಫಾಲೋ ಅಪ್ ಮಾಡ್ತಾ ಇದ್ದೀರಾ ಅಂತಕ್ಕಂಥ ಪ್ರಶ್ನೆ ಇದೆ. ಎಸ್ ಅಂತ ಕೊಡ್ತಾ ಇದ್ದೇನೆ. ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡ್ತೇನೆ. ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಪಾಪ್ ಮೆಸೇಜ್ ಒಂದು ಬಂತು. ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ಆ್ಯಕ್ಚುಲಿ ಸರ್ವೆ ಈಗ ಸ್ಟಾರ್ಟ್ ಆಗುತ್ತೆ. ಈ ಒಂದು ಸರ್ವೆ ಸ್ಟಾರ್ಟ್ ಆಗುವುದಕ್ಕೆ ಇಲ್ಲಿ ಸರ್ವೆ ಕ್ಯಾಟಗರೀಸ್ಗಳಿವೆ. ವಾಟರ್, ಟಾಯ್ಲೆಟ್, ಹ್ಯಾಂಡ್ ವಾಷಿಂಗ್ ವಿತ್ ಸೋಪ್, ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್, ಬಿಹೇವಿಯರ್ ಚೇಂಜ್ ಆ್ಯಂಡ್ ಕೆಪಾಸಿಟಿ ಬಿಲ್ಡಿಂಗ್, ಮಿಸ್ ಇನ್ ಲೈಫ್ ಆ್ಯಕ್ಟಿವಿಟೀಸ್ ಅಂತ. ಸೊ ಪ್ರತಿಯೊಂದು ಒಂದು ಏನು ಕ್ಯಾಟಗರಿಗಳಿವೆ ಅಲ್ಲಿ ಕ್ವಶನ್ಸ್ ಇದೆ. ಎಲ್ಲ ಒಂದು ಕ್ಯಾಟಗರಿ ಸೇರಿ ಒಟ್ಟು 61 ಕ್ವಶನ್ಸ್ಗಳಿವೆ. ನೆಕ್ಸ್ಟು ಇಲ್ಲಿ ವಾಟರ್ ಏನೊಂದು ಮೊದಲನೇ ಸರ್ವೆಗೆ ಸಂಬಂಧಿಸಿದಂಥ ಕ್ಯಾಟಗರಿ ಇದೆ. ಇಲ್ಲಿ 1ರಿಂದ 9 ಅಂತ ಕ್ವಶನ್ಸ್ ಇದೆ. ಅದರ ಮುಂದೆ ಒಂದು ಏರೋ ಮಾರ್ಕ್ ಇದೆ. ಇಲ್ಲಿ ವಾಟರ್ ಮುಂದೆ ನಾಟ್ ಸ್ಟಾರ್ಟೆಡ್ ಅಂತ ಇದೆ. ಸ್ಟಾರ್ಟ್ ಮಾಡಲು ಏರೋ ಮಾರ್ಕ್ ಕ್ಲಿಕ್ ಮಾಡಿ. ವಾಟರ್ ಸರ್ವೆ, ವಾಟರ್ ಕ್ಯಾಟಗರಿಗೆ ಸಂಬಂಧಿಸಿದಂತಹ ಸರ್ವೇನ ಕ್ವಶನ್ಸ್ಗಳ ಪೇಜ್ಗೆ ಬರ್ತೀರಿ. ಇಲ್ಲಿ 4 ಒಂದು ಇಂಡಿಕೇಟರ್ಸ್ಗಳನ್ನು ಕೊಟ್ಟಿದ್ದಾರೆ. ಆ್ಯಕ್ಟಿವ್ ಅಂದರೆ ಈ ಕ್ವಶನ್ಸ್ಗೆ ನೀವು ಜಸ್ಟ್ ಇನ್ನು ಆನ್ಸರ್ ಮಾಡ್ತೀರಿ ಅಂತ. ಪೆಂಡಿಂಗ್ ಅಂದರೆ ಇವುಗಳಿಗೆ ಆನ್ಸರ್ ಯಾವ ನಾವು ಆನ್ಸರ್ ಮಾಡಿಲ್ಲ ಅವು ಪೆಂಡಿಂಗಲ್ಲಿ ಉಳ್ಕೊಳ್ಳುತ್ತೆ. ಕಂಪ್ಲೀಟ್ ಆಗಿದ್ದರೆ ಗ್ರೀನ್ ಕಲರ್ನಲ್ಲಿ ಬರ್ತದೆ. ನಾಟ್ ಅಪ್ಲಿಕೇಬಲ್ ಇದ್ದರೆ ಈ ಒಂದು ಬ್ರೌನ್ ಕಲರ್ನಲ್ಲಿ ಇದೆ ಅಂತ. ಸೊ ಇಲ್ಲಿ ವಾಟರ್ ಒಂದು ಈ ವಾಟರ್ ಕ್ಯಾಟಗರಿಗೆ ಸಂಬಂಧಿಸಿದಂತೆ
ಒಟ್ಟು 9 ಪ್ರಶ್ನೆಗಳಿವೆ. ಈ 9ನೇ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆಯನ್ನು ನಾನು ಉದಾಹರಣೆಗಾಗಿ ನೋಡಿ, ವಾಟ್ ಈಸ್ ದ ಮೇನ್ ಸೋರ್ಸ್ ಆಫ್ ಡ್ರಿಂಕಿಂಗ್ ವಾಟರ್ ಅವೈಲೇಬಲ್ ಇನ್ ದ ಸ್ಕೂಲ್ ಕ್ಯಾಂಪಸ್. ನಿಮ್ಮ ಶಾಲೆಗೆ ಒಂದು ಕುಡಿಯುವ ನೀರಿನ ಮುಖ್ಯವಾಗಿರ್ತಕ್ಕಂಥ ಮೂಲ ಯಾವುದು ನಿಮ್ಮ ಶಾಲಾ ಆವರಣದಲ್ಲಿ ಯಾವುದು ಲಭ್ಯವಿದೆ ಅಂತಕ್ಕಂಥ ಪ್ರಶ್ನೆ ಇದೆ. ಸೊ ಇದಕ್ಕೆ ಪ್ರಶ್ನೆಗೆ ಸಂಬಂಧಿಸಿದಂತೆ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸೊ ಇವುಗಳಲ್ಲಿ ನಿಮಗೆ ಅಪ್ಲೈ ಆಗ್ತಕ್ಕಂಥದ್ದನ್ನು ಕೊಡಲು ಆನ್ಸರ್ ಮಾಡಲು ಆ ಒಂದು ಆನ್ಸರ್ನ ಹಿಂದೆ ಇರ್ತಕ್ಕಂಥ ರೇಡಿಯೋ ಬಟನನ್ನು ಕ್ಲಿಕ್ ಮಾಡಿ. ಆ ರೇಡಿಯೋ ಬಟನ್ ನಿಮಗೆ ಸೆಲೆಕ್ಟ್ ಆಗಿ ಬ್ಲೂ ಕಲರ್ನಲ್ಲಿ ಬರುತ್ತೆ. ಮತ್ತು ನೀವು ಆನ್ಸರ್ ಮಾಡಿದ ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಇದೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಮೊದಲನೇ ಕ್ವಶನ್ಗೆ ಆನ್ಸರ್ ಮಾಡಿದಿರಿ, ಅದು ಗ್ರೀನ್ ಕಲರ್ನಲ್ಲಿ ಬಂತು. ಎರಡನೇ ಕ್ವಶನ್ ಓಪನ್ ಮಾಡ್ಕೊಂಡಿದ್ದೀರಿ, ಅದು ಆರೆಂಜ್ ಕಲರ್ನಲ್ಲಿ ಬಂದಿದೆ. ಇನ್ನು ಉಳಿದ ಕ್ವಶನ್ ಆನ್ಸರ್ ಮಾಡಿಲ್ಲ, ಇನ್ನು 3ರಿಂದ 9ರವರೆಗೂ ಅವು ಏನಿದೆ ಪೆಂಡಿಂಗ್ ಅಂತ ವೈಟ್ ಕಲರ್ನಲ್ಲಿದೆ. ಮತ್ತು ನಾಟ್ ಅಪ್ಲಿಕೇಬಲ್ ಇಲ್ಲಿ ಯಾವೂ ಇಲ್ಲ. ಸೊ ಇದೇ ರೀತಿ ನೀವು ಏನು ಮಾಡಿ, ಇಲ್ಲಿಯೇ ಒಂದು ಕ್ವಶನ್ಸ್ಗಳಿಗೆ, ನಿಮ್ಮ ಸರ್ವೆ ಕ್ವಶನ್ಸ್ಗಳಿಗೆ ನಿಮ್ಮ ಒಂದು ಆನ್ಸರ್ಗಳನ್ನು ಮಾಡ್ತಾ ಇಲ್ಲಿ ನೆಕ್ಸ್ಟ್ ಅದರ ಮೇಲೆ ಕ್ಲಿಕ್ ಮಾಡ್ತಾ ಹೋಗಬೇಕು. ಒಂದು ಕ್ವಶನ್ಗೆ ಆನ್ಸರ್ ಮಾಡಿದ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ವಾಟರ್ ಕ್ಯಾಟಗರಿಯಲ್ಲಿ ಬರ್ತಕ್ಕಂಥ 9 ಕ್ವಶನ್ಸ್ಗೆ ಆನ್ಸರ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಚೇಂಜ್ ಕ್ಯಾಟಗರಿ ಅಂತ ಒಂದು ಪಾಪ್ ಬರ್ತದೆ, ಎಸ್ ಕೊಡಿ. ನೆಕ್ಸ್ಟ್ ಕ್ಯಾಟಗರಿಗೆ ನೀವು ಬರ್ತೀರಿ. ನೆಕ್ಸ್ಟ್ ಕ್ಯಾಟಗರಿ ಯಾವುದಿದೆ, ಟಾಯ್ಲೆಟು. ನೀವೇನು ಮಾಡಿರಿ, ಈ ವಾಟರ್ ಕ್ಯಾಟಗರಿಯಲ್ಲಿ ಏನೊಂದು ಸರ್ವೆ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಿದ್ದೀರಿ ಅದೇ ರೀತಿ ಟಾಯ್ಲೆಟ್ ಆಯಿತು. ಆಮೇಲೆ ಉಳಿದಂಥ ಎಲ್ಲ ಕ್ಯಾಟಗರಿಗಳಲ್ಲಿ ಇರ್ತಕ್ಕಂಥ ಒಂದು ಸರ್ವೆ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಿ. 61 ಕ್ವಶನ್ಗಳಿಗೆ, ಸರ್ವೆ ಕ್ವಶನ್ಗಳಿಗೆ ನಿಮ್ಮ ಒಂದು ಆನ್ಸರನ್ನು ಎಂಟ್ರಿ ಮಾಡಿ. ಈ ವಾಟರ್ ಒಂದು ಕ್ಯಾಟಗರಿಗೆ ಸಂಬಂಧಿಸಿದಂತೆ ಸರ್ವೆ ಕ್ವಶನ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ ಮೇಲೆ ನಾಟ್ ಸ್ಟಾರ್ಟೆಡ್ ಅಂತ ಈ ಮುಂಚೆ ಇತ್ತು, ಕಂಪ್ಲೀಟೆಡ್ ಅಂತ ಈಗ ಗ್ರೀನ್ ಕಲರ್ನಲ್ಲಿ ಬಂದಿರುತ್ತದೆ. ಇದೇ ರೀತಿ ಉಳಿದ ಒಂದು ಕ್ಯಾಟಗರಿಯಲ್ಲಿ ಬರ್ತಕ್ಕಂಥ ಸರ್ವೆ ಕ್ವಶನ್ಸ್ಗಳನ್ನು ನಾವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಏನು ಬರ್ತದೆ, ಅಪ್ಲೋಡ್ ಫೋಟೋಸ್ ಅಂತ ಬರ್ತದೆ. ಸೊ ಇಲ್ಲಿ ಅಪ್ಲೋಡ್ ಫೋಟೋಸ್ ಮೇಲೆ ಆ ಒಂದು ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೋಡಿ, ಫೋಟೋ ಅಪ್ಲೋಡ್ ಮಾಡುವುದಕ್ಕೂ ಮೊದಲು ಆ ಒಂದು ಅಪ್ಲೋಡ್ ಮಾಡ್ತಕ್ಕಂಥ ಫೋಟೋ ಅಪ್ರೋಪ್ರಿಯೇಟ್ ಆಗಿರಬೇಕು ಮತ್ತು ಫೋಟೋ ಫೈಲ್ ಸೈಜು 4 MB ಮ್ಯಾಕ್ಸಿಮಮ್ 4 MB ಇರಬೇಕು. ಆಮೇಲೆ ನೀವು ಅಪ್ಲೋಡ್ ಮಾಡಿರ್ತಕ್ಕಂತಹ ಫೋಟೋವನ್ನು ವ್ಯೂ ಮಾಡಬಹುದು. ಅಪ್ಲೋಡ್ ಮಾಡಿದ ಫೋಟೋದ ಮೇಲೆ ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಲೋಡ್ ಮಾಡಿದ ಫೋಟೋವನ್ನು ನೀವು ನೋಡಬಹುದು. ಯಾವ್ಯಾವ ಫೋಟೋ ಅಪ್ಲೋಡ್ ಮಾಡಬೇಕಪ್ಪ ಅಂದರೆ, ಫ್ರಂಟ್ ವ್ಯೂ ಆಫ್ ದಿ ಸ್ಕೂಲ್ ಆ್ಯಂಡ್ ಪ್ರಿಮೈಸಸ್, ಫೋಟೋ ಆಫ್ ಮೇನ್ ವಾಟರ್ ಪಾಯಿಂಟ್, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆರ್ ಸ್ಟೋರೇಜ್, ಸ್ಕೂಲ್ ಯಾರ್ಡ್ ಶೋಯಿಂಗ್ ಓವರ್ ಆಲ್ ಕ್ಲೀನ್ಲಿನೆಸ್ ಆಫ್ ದಿ ಸ್ಕೂಲ್ ಪ್ರಿಮೈಸಸ್, ಸೆಪರೇಟ್ ಫಂಕ್ಷನಲ್ ಟಾಯ್ಲೆಟ್ಸ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್. ಆಮೇಲೆ ಫಂಕ್ಷನಲ್ ಟಾಯ್ಲೆಟ್ಸು CWSNಗೆ ಮಕ್ಕಳಿಗಿರ್ತಕ್ಕಂಥದ್ದು. ಆಮೇಲೆ ವಾಟರ್ ಡಿಸ್ಪೋಸಲ್ ಅರೇಂಜ್ಮೆಂಟ್ ಏನು ಮಾಡಿದ್ದೀರಿ ಅದಕ್ಕೆ ಒಂದು ಸಂಬಂಧಪಟ್ಟಂಥ ಫೋಟೋ. ಆಮೇಲೆ ನ್ಯೂಟ್ರಿಷಿಯನ್ ಗಾರ್ಡನ್ದೊಂದು ಫೋಟೋ. ಆಮೇಲೆ ಇನ್ಸಿನ್ರೇಟರ್ ಆರ್ ಬ್ಯುರಿಯಲ್ ಸಿಸ್ಟಮ್ ಫಾರ್ ಡಿಸ್ಪೋಸಲ್ ಆಫ್ ಸ್ಯಾನಿಟರಿ ವೇಸ್ಟ್ಗೆ. ಆಮೇಲೆ ಫ್ಯಾಸಿಲಿಟೀಸ್ ಆಫ್ ಹ್ಯಾಂಡ್ ವಾಷಿಂಗ್ ವಿತ್ ಸೋಪ್. ಈ ಹ್ಯಾಂಡ್ ವಾಷಿಗೆ ಸಂಬಂಧಪಟ್ಟಂಥ ಒಂದು ಫೋಟೋ ಅಪ್ಲೋಡ್ ಮಾಡಬೇಕು. ಆಮೇಲೆ ವಾಟರ್ ಕ್ವಾಲಿಟಿ ಟೆಸ್ಟ್ ರಿಪೋರ್ಟ್ನ ಒಂದು ಫೋಟೋ ಅಪ್ಲೋಡ್ ಮಾಡಬೇಕು. ಟೀಚರ್ ಟ್ರೈನಿಂಗ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕು. ಫೋಟೋ ಆಫ್ ಫಂಕ್ಷನಲ್ ಸೋಲಾರ್ ಪ್ಯಾನಲ್, ಸೋಲಾರ್ ಪ್ಯಾನಲ್ನ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ಮತ್ತು ಇಕೋ ಕ್ಲಬ್ ಫಾರ್ ಮಿಷನ್ ಲೈಫ್ನ ಫೋಟೋ, ಅದರ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕು. ಆಮೇಲೆ ಇಕೋ ಕ್ಲಬ್ ಮಿಷನ್ ಲೈಫ್ ಆ್ಯಕ್ಟಿವಿಟಿಗೆ ಸಂಬಂಧಿಸಿದಂತೆ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ. ಉದಾಹರಣೆಗಾಗಿ ನೋಡಿ, ಇಲ್ಲಿ ಫ್ರಂಟ್ ವ್ಯೂ ಆಫ್ ದಿ ಸ್ಕೂಲ್ ಆ್ಯಂಡ್ ಪ್ರಿಮೈಸಸ್ ಅಂದರೆ ಶಾಲೆಯ ಒಂದು ಮುಂಭಾಗದ ಫೋಟೋ ಅಪ್ಲೋಡ್ ಮಾಡಲು ಇಲ್ಲಿ ಅಪ್ಲೋಡ್ ಬಟನ್ ಇದೆ, ಆರೆಂಜ್ ಕಲರ್ ಬಟನ್ನು ಕ್ಲಿಕ್ ಮಾಡಿ. ಸೊ ಈಗೇನಾಗ್ತದೆ, ಇಲ್ಲಿ ನೀವು ಫೋಟೋ ಅಪ್ಲೋಡ್ ಮಾಡಲು ಡೈರೆಕ್ಟ್ ಇಲ್ಲಿ ಟೇಕ್ ವಿತ್ ಕ್ಯಾಮ್ರಾ ಇದರ ಮೇಲೆ ಕ್ಲಿಕ್ ಮಾಡಿದರೆ ಮೊಬೈಲ್ನ ಕ್ಯಾಮ್ರಾ ಓಪನ್ ಆಗುತ್ತೆ. ನೀವು ಡೈರೆಕ್ಟಾಗಿ ಫೋಟೋ ತೆಗೆದು ಅಪ್ಲೋಡ್ ಮಾಡ್ಬೋದು. ಇಲ್ಲ ಅಂದರೆ ಆಲ್ರೆಡಿ ಫೋಟೋ ತೆಗೆದಿಟ್ಕೊಂಡಿದ್ದೀರಿ, ಅದು ನಿಮ್ಮ ಗ್ಯಾಲ್ರಿಯಲ್ಲಿ ಇದೆ ಅಂದಾದರೆ ಇಲ್ಲಿ ಗ್ಯಾಲ್ರಿ ಮೇಲೆ ಕ್ಲಿಕ್ ಮಾಡಿ. ಗ್ಯಾಲ್ರಿ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ನ ಗ್ಯಾಲ್ರಿ ಓಪನ್ ಆಗ್ತದೆ. ನೀವು ಅಲ್ಲಿಂದ ನಿಮ್ಮ ಸ್ಕೂಲ್ ಒಂದು ಸ್ಕೂಲ್ ಪ್ರಿಮೈಸಸ್ ಅಥವಾ ಫ್ರಂಟ್ ವ್ಯೂ ಶಾಲೆ ಮುಂಭಾಗದ ಫೋಟೋವನ್ನು ಸೆಲೆಕ್ಟ್ ಮಾಡಿಕೋರಿ. ಡನ್ ಕ್ಲಿಕ್ ಮಾಡಿ. ಸೊ ಇಲ್ಲಿ ಸೇವ್ ಡಿಲೀಟ್ ಇರ್ತದೆ, ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೊ ಫೋಟೋ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ಆ ಫೋಟೋವನ್ನು ವ್ಯೂ ಮಾಡಲು ಅದರ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿದ ಫೋಟೋವನ್ನು ನೋಡಬಹುದು.
ಮತ್ತು ಚೇಂಜ್ ಮಾಡಬೇಕಾದ್ರೆ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ ಬೇರೆ ಫೋಟೋ ಕೂಡ ಅಪ್ಲೋಡ್ ಮಾಡ್ಬೋದು. ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ ಇದೇ ರೀತಿ ಉಳಿದ ಒಂದು ಫೋಟೋಗಳನ್ನು ಅಪ್ಲೋಡ್ ಮಾಡಿ. ಸರ್ವೆ ಕ್ಯಾಟಗರಿಗಳನ್ನೆಲ್ಲ ಕಂಪ್ಲೀಟ್ ಮಾಡಿದ್ದೇವೆ. ನೋಡಬಹುದು ಇಲ್ಲಿ ನಿಮಗೆ ಎಲ್ಲ ಒಂದು ಕ್ಯಾಟಗರಿಗಳು ಕಂಪ್ಲೀಟೆಡ್ ಅಂತ ಗ್ರೀನ್ ಕಲರ್ನಲ್ಲಿ ಬಂದಿರುತ್ತವೆ. 60 ಕ್ವಶನ್ ಏರನ್ನು ಸರ್ವೆ ಕ್ವಶನ್ಸ್ ಇದೆ. ಎಲ್ಲವನ್ನ ಕಂಪ್ಲೀಟ್ ಮಾಡಿದ ನಂತರ ಕಂಪ್ಲೀಟೆಡ್ ಅಂತ ಗ್ರೀನ್ ಕಲರ್ನಲ್ಲಿ ಬಂದಿದೆ. ಅಪ್ಲೋಡ್ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ ನೋಡಿ. ನಾನೀಗ ಈ ಒಂದು ಸರ್ವೆಗೆ ಸಂಬಂಧಿಸಿದಂತೆ ಫೋಟೋ ಅಪ್ಲೋಡ್ ಯಾವ್ಯಾವ ಮಾಡಲಿಕ್ಕೆ ಹೇಳಿದ್ದಾರೆ ಎಲ್ಲ ಫೋಟೋಗಳನ್ನು ನಾನೀಗ ಅಪ್ಲೋಡ್ ಮಾಡಿದ್ದೇನೆ. ಅಪ್ಲೋಡ್ ಮಾಡಿರ್ತಕ್ಕಂಥ ಫೋಟೋಗಳನ್ನು ಕೂಡ ತಾವು ನೋಡಬಹುದಾಗಿರುತ್ತದೆ. ಈ ಫೈನಲ್ ಪ್ರಿವ್ಯೂ ಅಂತಕ್ಕಂಥ ಒಂದು ಏನು ಬಟನ್ ಇದೆ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ಈ ಫೈನಲ್ ಪ್ರಿವ್ಯೂನಲ್ಲಿ ನೀವು ಕೆಟಗರಿ ವೈಸ್ ಏನೊಂದು ಕ್ವಶನ್ ಸರ್ವೆಗೆ ಸರ್ವೆಗೆ ಕೆಟಗರಿ ವೈಸ್ ಈ ಸರ್ವೆನಲ್ಲಿ ನೀವು ಏನೇನೊಂದು ಅಂಶಗಳನ್ನು ಆನ್ಸರನ್ನು ಸೇವ್ ಮಾಡಿದ್ದೀರಿ ಎಲ್ಲ ಒಂದು ಪ್ರಿವ್ಯೂ ಪೇಜ್, ಈ ಒಂದು ಪ್ರಿವ್ಯೂ ಪೇಜ್ನಲ್ಲಿ ನೀವು ನೋಡ್ಬೋದಾಗಿರುತ್ತದೆ. ನೆಕ್ಸ್ಟು ಫೈನಲ್ ಸಬ್ಮಿಟ್ಟು ಮತ್ತು ಡ್ಯಾಶ್ ಬೋರ್ಡ್ ಅಂತ ಇರ್ತದೆ. ಫೈನಲ್ ಸಬ್ಮಿಟ್ಟು ಮಾಡುವುದಕ್ಕೂ ಮೊದಲು ಪ್ರಿವ್ಯೂನಲ್ಲಿ ಎಲ್ಲ ಕ್ಯಾಟಗರಿಗಳಲ್ಲಿ ನೀವು ಎಂಟ್ರಿ ಮಾಡಿರ್ತಕ್ಕಂತಹ ಒಂದು ಇನ್ಫಾರ್ಮೇಷನನ್ನು ಒಂದು ಸಲ ಚೆಕ್ ಮಾಡಿಕೊಳ್ಳಿ. ನಂತರ ಇಲ್ಲಿ ಫೈನಲ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಕನ್ಫರ್ಮೇಷನ್ ಕೇಳುತ್ತೆ, ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಕಂಗ್ರ್ಯಾಚುಲೇಷನ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ರೆಫರೆನ್ಸ್ ನಂಬರ್ ಎಂದು ನಿಮಗೆ ಇಲ್ಲೊಂದು SHVR ರೆಫರೆನ್ಸ್ ನಂಬರ್ ಅಂತ ಬರ್ತದೆ. ಗೋ ಟು ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡ್ಯಾಶ್ ಬೋರ್ಡ್ಗೆ ಬರ್ತೀರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಒಂದೇ ಮಾತ್ರಂ.